ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಮನೆ ಹಿಂದಗಡೆ ಸನ್ಸೆಟ್ ಆದಮೇಲೆ ನೇಚರ್ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಾ? ಸೊ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ಹಿಂದಗಡೆ ನೇಚರ್. ಸೊ ಈಗ ನಾನು ಹೊರಟಿದ್ದೀನಿ ಮೇಲ್ಗಡೆ. ಸೊ ಈಗ 6:49 ಆಗಿದೆ, 6:30 ಆಗಿ ಲೇಟ್ ಆಗಿದೆ. ಬಟ್ ಈಗ ನಮ್ಮ ಮನೆಯ ಹಿಂದಗಡೆ ಸನ್ಸೆಟ್ ಆದ ಮೇಲಿನ ನೇಚರ್ ಇದು ಎಲ್ಲ ಇಗ್ನೋರ್. ಸೊ ಐ ವಿಲ್ ಮಮ್ಮಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ದಿಸ್ ಈಸ್ ದಿ ನೇಚರ್. ಸೊ ಇನ್ನು ಮೇಲ್ಗಡೆ ಹೋಗಿ ತೋರಿಸ್ತೀನಿ, ಅವಾಗ ಕ್ಲಿಯರ್ ಕಾಣುತ್ತೆ. ಇರಿ ಚಿಕ್ಕ. ಸೊ ನಾವು ಐ ಆಮ್ ಶೋಯಿಂಗ್ ದಿ ನೆಟ್. ಸೊ ದಿಸ್ ಈಸ್ ದಿ ಬಾಳ್ಗಿ. ಸೊ again 1 2 3 go. ಸುತ್ತಮುತ್ತಲು ಸಂಜೆ ಹೊತ್ತಲು ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ವಾವ್, ವಾಟ್ ಅ ನೇಚರ್ ಬ್ರೋ. ಅದು ಏನಪ್ಪ ನೋಡೋಣ ಏನಂತ. ನಮಗೆ ಗಿಲಿಸ್ಕೋಪ್ ಬೇಕಾಗಿಲ್ಲ, ನಮ್ಮದಿದೆ ಅಲ್ಲ ಫೋನು. ಮಮ್ಮಿ ಇದಕ್ಕೆ ಹಿಂಗೆ ಆಗ್ತಾಯಿದೆ, ರೊಟೇಟ್ ಆಗ್ತಾಯಿದೆ. ಅದು ಮೇಲ್ಗಡೆ ಇಲ್ಲ ಕ್ಯಾಮ್ರಾ ನಾನೇ ಅಲ್ಲಾಡಿಸ್ತಿದ್ದೀನಿ. ಓಕೆ ಸಾರಿ, ಬಟ್ ಈಗಿದ್ದು ಈ ಥರ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಲ್ಲ. ನಾನು ಇದ್ರದ್ದು ಒಂದೆರಡು ಫೋಟೋ ಹೊಡೆದು ಬೇಕಾದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ. ವಾವ್, ಪಕ್ಷಿಗಳು ನೇಚರ್ದಲ್ಲಿ ಕಾಣ್ತವೆ. ಇಲ್ಲೇನೋ ಹೊರಟಿತ್ತು ಗಾಯ್ಸ್. What the hell? What is this, bro? ಮಮ್ಮಿ ರೇ, ಇದೇನಪ್ಪ? ಹೇ ಬ್ರೋ, ಇಲ್ಲಿಂದ ಕಾಣ್ತಾ ಇಲ್ಲ ಅಲ್ಲಾಡೋದು. ಬಟ್ when I zoom it, ವಾಚ್ ಬ್ಯೂಟಿ. ಗೊತ್ತಿಲ್ಲ ಏನಂತ, ಬಟ್ ಚೆನ್ನಾಗಿದೆ, ಓಡಾಡ್ತಿದೆ. ಸ್ವಲ್ಪ ಝೂಮ್ ಮಾಡಲ, ಕಾಣಲ್ಲ. ಓಡಾಡ್ತಿದೆ ಕೂಂತಗರು. ಏನಿದು ಗೊತ್ತಿಲ್ಲ, ಫೋಟೋ ಹೊಡೆದು ನೋಡ್ತೀನಿ. You see guys, this is very shocking scene, but now I will go and show to my mother. I think it's a plane, it's a helicopter, because on night they make the light on. I think that is, but I will ask to my mother. It is very shock. Alright, I will ask. I will see her reaction.